ಎಲ್ಲರಿಗೂ ನಮಸ್ಕಾರ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ, ಕೃಷಿ ಮಹಾವಿದ್ಯಾಲಯ ಕಾರೆಕೆರೆ ಹಾಸನ. ನಾನು ಧೀಮಂತ್, ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿ. ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ 2026 ಇದರ ಅಂಗವಾಗಿ ನಮ್ಮ ತಂಡವನ್ನು ಕತ್ತರಿಘಟ್ಟ ಗ್ರಾಮದಲ್ಲಿ ನಿಯೋಜಿಸಲಾಗಿದೆ. ಇಲ್ಲಿ ರೇಷ್ಮೆಯಲ್ಲಿ ಯಶಸ್ವಿಯಾದ ಮತ್ತು ಪ್ರಗತಿಪರ ರೈತರಾದ ಮಹೇಶ್ ಎಂಬುವವರ ಸಂದರ್ಶನವನ್ನು ಪಡೆಯೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತೇಳಿ. ನಾನು ಕತ್ತರಿಘಟ್ಟದ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಕತ್ತರಿಘಟ್ಟ ಗ್ರಾಮದಲ್ಲಿ ವಾಸವಾಗಿದ್ದೀವಿ. ನಮ್ಮ ತಂದೆ ತಾತರ ಕಾಲದಿಂದ ನಾವು ರೈತ ಕುಟುಂಬನೇ ನಂಬ್ಕೊಂಡು ರೈತ ಜೀವನ ನಡೆಸ್ಕೊಂಡು ಬಂದಿದ್ದೀವಿ. ನಮಗೆ ಇದರಲ್ಲಿ ಭಾಳ ತೃಪ್ತಿ ಇದೆ. ನಾನು ವಿದ್ಯಾಭ್ಯಾಸ ಮುಗಿಸಿ ಸಿಟಿಲಿ ಒಂದು ಸ್ಟೇಷನರಿ, ಜೆರಾಕ್ಸು ಈ ಥರ ಅಂಗಡಿ ಮಾಡ್ಕೊಂಡಿದ್ದೆ. ನಮ್ಮ ತಂದೆ ತಾತ ಎಲ್ಲರ ಕಾಲದಿಂದಲೂ ರೈತಾಪಿ ವರ್ಗ, ರೈತ ಕುಟುಂಬ, ರೈತ ಜೀವನನೇ ಮಾಡ್ಕೊಂಡ್ಬಂದಿದ್ರು. ಇವಾಗ ರೈತರಿಗಿರೋ ಆದಾಯ ಬೇರೆ ಯಾವುದ್ರಲ್ಲಿ ಇಲ್ಲ ಅಂತ ನಾನು ಗಮನಿಸಿ ಅಂಗಡಿನ ಬೇರೆಯವ್ರಿಗೆ ಕೊಟ್ಟು ನಾವು ಮುಂದಿನ ದಿನದಲ್ಲಿ ರೇಷ್ಮೆ ಒಂದು ಕೃಷಿ ಜೀವನನ ಆರಿಸ್ಕೊಂಡು ರೇಷ್ಮೆ ಬೆಳೆಯೋಕ್ಕೆ ಸುಮಾರು ಒಂದು 5 ವರ್ಷದಿಂದ ನಾವು ರೇಷ್ಮೆ ಬೆಳೀತಾ ಇದ್ದೀವಿ. ಇದರಲ್ಲಿ ಒಳ್ಳೆಯ ಆದಾಯ ಬರುತ್ತೆ, ಒಳ್ಳೆಯ ತೃಪ್ತಿಯಾಗಿ ಜೀವನ ನಡೆಸ್ತಾ ಇದ್ದೀವಿ. ನಾವು ಹಿಂಗೆ ಸಿಟಿ ಜೀವನ ನಂಬ್ಕೊಂಡು ಹೋಗಿ ಅಂಗಡಿ ಮಾಡ್ಕೊಂಡಿರ್ಬೇಕಾದ್ರೆ ನಮ್ಮ ಸ್ನೇಹಿತರು ರೇಷ್ಮೆ ಕೃಷಿನ ಬೆಳೆದು ಒಳ್ಳೆಯ ಆದಾಯ ಗಳಿಸ್ತಾಯಿದ್ರು. ನಾನು ಸುಮಾರು ವರ್ಷದಿಂದ ಅಂಗಡಿ ಮಾಡಿ ಅಂತೇನು ಆದಾಯ ಕಂಡಿರಲಿಲ್ಲ. ಆಮೇಲೆ ರೇಷ್ಮೆ ಕೃಷಿ ಹೆಂಗೆ ಅಂತ ನಮ್ಮ ಸ್ನೇಹಿತರು ಹತ್ರ ತಿಳ್ಕೊಬಿಟ್ಟು ನಾನು ಮಾಡಲೇಬೇಕು ಅಂತ ಆಸೆಪಟ್ಟು ಬಂದೆ. 5 ವರ್ಷದ ಹಿಂದೆ ಮಾಡೋಕ್ಕೆ ಬಂದಾಗ ಮೊದಲಿಗೆ ನಮ್ಮದು ರೇಷ್ಮೆ ಮನೆ ಇರಲಿಲ್ಲ. ಬೇರೆಯವ್ರ ಹತ್ರ ಒಂದು ಲೀಸ್ಗೆ ಮನೆ ತಗೊಂಡು ಬೇರೆಯವ್ರ ಜಮೀನಲ್ಲಿ ಮಾಡ್ತಾಯಿದ್ದೆ. ಆಮೇಲೆ ರೇಷ್ಮೆ ಇಲಾಖೆಯಿಂದ ಒಳ್ಳೊಳ್ಳೆ ಸವಲತ್ತಿದ್ದಾವೆ ಅಂತ ನಮಗೆ ತಿಳಿದು ಬಂದು ರೇಷ್ಮೆ ವಿಸ್ತರಣಾಧಿಕಾರಿ ಚಂದ್ರಪಟ್ಟಣದವ್ರನ್ನ ಭೇಟಿಯಾಗಿ ಯಾವ ರೀತಿ ಮಾಡಿದರೆ ಒಳ್ಳೆಯದು ಸರ್, ಹೆಂಗೆ ಮಾಡಿದ್ರೆ ಒಳ್ಳೆಯದು ಅಂತ ತಿಳ್ಕೊಂಡೆ. ಅವರು ನೋಡಿ, ನೀವು ಮನೆ ಕಟ್ಟಿದರೆ 1600 ಚದರ ಅಡಿ ಮನೆ ಕಟ್ಟಿದರೆ 2.5 ಲಕ್ಷ ಸಬ್ಸಿಡಿ ಬರುತ್ತೆ. 1000 ಚದರ ಅಡಿ ಮನೆ ಕಟ್ಟಿದರೆ 3.5 ಲಕ್ಷ ಸಬ್ಸಿಡಿ ಬರುತ್ತೆ. ನೀವು ಮನೆ ಕಟ್ಟಿದರೆ ಆಮೇಲೆ ಗಿಡ ಹಾಕೋದ್ರಿಂದ ಗಿಡಕ್ಕೂ ಕೂಡ ಉದ್ಯೋಗ ಖಾತ್ರಿ ಮೂಲಕ ನಿಮಗೆ ದುಡ್ಡು ಕೊಡ್ತೀವಿ ಅಂತ ನಮಗೆ ಪ್ರೋತ್ಸಾಹ ಕೊಟ್ಟರು. ಆಗ ಬಂದು ನಾನು ಸುಮಾರು ಒಂದು 2 ಎಕರೆಗೆ ರೇಷ್ಮೆ ಹಾಕಿ 2 ಬ್ಯಾಚ್ ಮಾಡಿದ್ದೀವಿ. 150 2 ಬ್ಯಾಚ್ ಬೆಳಿತೀವಿ. ಈಗ ಬೆಳೆಯೋದ್ರಿಂದ ಒಳ್ಳೆಯ ಆದಾಯ. ಇತ್ತೀಚಿನ ದಿನದಲ್ಲಿ ಸುಮಾರು 1 ಕೆಜಿಗೆ 900 ರೂಪಾಯಿ ಬೆಲೆ 1 ಕೆಜಿಗೆ ಇರೋದ್ರಿಂದ ಒಳ್ಳೆ ನೆಮ್ಮದಿ ಜೀವನ ಸಾಕ್ತಾಯಿದ್ದೀವಿ. ಹಾಗೆ ಮನೆಯೂ ಕಟ್ಕೊಂಡೆ, ರೇಷ್ಮೆ ಗಿಡನೂ ಹಾಕ್ತೆ. ಈಗ 5 ವರ್ಷದಿಂದ ಒಳ್ಳೆ ಇಳುವರಿನೂ ಬರ್ತಾಯಿದೆ, ಚೆನ್ನಾಗಿ ಬೆಳೆನೂ ಬರ್ತಾಯಿದೆ. ರೀತಿಯಾದ ಒಂದು ಮನೆ ಕಟ್ಕೊಂಡು ಈಗ ಆಲ್ರೆಡಿ ನಮ್ಮ ಹತ್ರ ಹುಳ ಇದೆ, ತೋರಿಸ್ತೀವಿ. ಇದು ಸ್ವಲ್ಪ ಬೇಗ ಬಂದು ನಾವು ಮೊದಲಿಗೆ ಈ ಊಜಿ ನೊಣಕ್ಕೆ ಕಂಟ್ರೋಲ್ಗೆ ಅಂತ ನಾವು ಇದನ್ನು ಮನೆ ಸುತ್ತ ಮೆಸ್ ಹಾಕಿದ್ದೀವಿ. ಸೊಳ್ಳೆ ಪರದೆನ ಸುತ್ತ ಮನೆಗೆಲ್ಲ ಸೊಳ್ಳೆ ಪರದೆ ಹಾಕಿದ್ದೀವಿ. ಆಮೇಲೆ ಇದು ಈಗ ಬಂದು ನಾವು ಸ್ಟಾರ್ಟಿಂಗ್ ನಾವು 2ನೇ ಹಂತದಿಂದ ಎದ್ದ ಹುಳ ತತ್ತೀವಿ. ಇದು ಚಾಕಿ ಸೆಂಟ್ರ್ಗಳಲ್ಲಿ 2ನೇ ಹಂತಕ್ಕೆ ಕೂರಿಸಿ 2ನೇ ಜ್ವರಕ್ಕೆ ಕೂರಿಸಿ ಕೊಡ್ತಾರೆ. ಆ ಹುಳ ತಂದ ನಂತರ ನಾವು 2ನೇ ಜ್ವರದಿಂದ 3ನೇ ಜ್ವರ ನಾವೇ ಮಾಡ್ತೀವಿ. 3ನೇ ಜ್ವರದಿಂದ 4ನೇ ಜ್ವರಕ್ಕೆ ಕೂರಿಸಿ ಆನಂತರ ಚಂದ್ರಿಕೆ ಹಾಕಿ ಗೂಡು ಕಟ್ಟಿದ ಮೇಲೆ ರಾಮನಗರಕ್ಕೆ ತಗೊಂಡೋಗ್ತೀವಿ. ಈಗ ನಮ್ಮ ಹತ್ರ ನೀವು ನೋಡ್ಬೋದು, ಇದೆಲ್ಲ 4ನೇ ಜ್ವರದಿಂದ ಎದ್ದು 3 ದಿನ ಆಗಿದೆ. ಇದಕ್ಕೆ 4ನೇ ಜ್ವರದಿಂದ ಎದ್ದು 3 ದಿನ ಆಗಿದೆ ಈ ಹುಳುಗಳಿಗೆ. ಇದೀಗ ಸಿಕ್ಕಾಬಟ್ಟೆ ಸೊಪ್ಪು ಜಾಸ್ತಿ ತಿನ್ನುವ ಒಂದು ವಯಸ್ಸು. ಈಗ ಈ 3ನೇ ಮೇವು 4ನೇ ಮೇವು ಬೇಜಾನ್ ಸೊಪ್ಪು ತಿಂತವೆ. ಈ ಸೊಪ್ಪು ತಿಂದ ನಂತರ ಇನ್ನು 3 ದಿನ ಅಂದರೆ 4ನೇ ಜ್ವರದಿಂದ ಎದ್ದು 6 ದಿನ ಅಥವಾ 7 ದಿನಕ್ಕೆ ಅವು ಹಣ್ಣಿಗೆ ಬರ್ತವೆ. ಹಣ್ಣಿಗೆ ಬಂದಾದಮೇಲೆ ಇದಕ್ಕೆ ಪ್ಲಾಸ್ಟಿಕ್ ಚಂದ್ರಿಕೆ ಹಾಕ್ತೀವಿ, ಗೂಡು ಕಟ್ತವೆ. ಗೂಡು ಕಟ್ಟಿ 8 ದಿನಕ್ಕೆ ಗೂಡು ಬಿಚ್ಕೊಂಡು ನಾವು ಮಾರ್ಕೆಟಿಗೆ ತಗೊಂಡೋಗ್ತೀವಿ. ಹಾಗಾಗಿ ನೀವು ನೋಡ್ಬೋದು, ಇವು ಒಳ್ಳೆ ಉತ್ತಮವಾದ ಬೆಳೆ ಉತ್ತಮವಾಗಿ ಬಂದಿದೆ. ನಾವು ಹುಳು ತಂದ ನಂತರ ಇದ್ರ ನಿರ್ವಹಣೆ ಯಾಕೆ ಮಾಡಬೇಕಪ್ಪ ಅಂದರೆ, ಭಾಳ ಒಂದು ರೋಗ ಬರ್ದಂಗೆ ತಡಿಬೇಕು ಅಂದರೆ ನಾವು ಫಸ್ಟು ಮನೆ ಸ್ವಚ್ಛತೆ ಬಗ್ಗೆ ಭಾಳ ಗಮನ ಹರಿಸ್ಬೇಕು. ಮನೇನ ಬ್ಲೀಚಿಂಗಲ್ಲಿ ಮೊದಲು ತೊಳೆದು, ಅನಂತರ ಸುಣ್ಣದಲ್ಲಿ ತೊಳೆದು, ಆಮೇಲೆ ಅಸ್ತ್ರ ಬರುತ್ತೆ, ಅಸ್ತ್ರದಲ್ಲಿ ತೊಳೆದು ಔಷಧಿ ಸಿಂಪಡಣೆ ಮಾಡಿ ನಮ್ದು ಯಾವುದೇ ರೀತಿ ಇದರಲ್ಲಿ ಮನೇಲಿ ಯಾವುದೇ ಕ್ರಿಮಿಕೀಟ ಇಲ್ಲದಂಗೆ ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡಿ ಒಂದು 3 ದಿನ ಆದಮೇಲೆ ಹುಳು ಬರುತ್ತೆ. ಹುಳು ಬಂದ ನಂತರ ಮೊದಲಿಗೆ ನಾವು ಸೊಪ್ಪು ಕೊಡೋಕ್ಕಿಂತ ಮೊದಲಿಗೆ ಜ್ವರದಿಂದ ಎದ್ದ ನಂತರ ವಿಜೇತನ ಹೊಡಿತೀವಿ.
ವಿಜೇತ ಸ್ಪ್ರೇ ಮಾಡಬೇಕು. ವಿಜೇತನೇ ಯಾಕೆ ಸ್ಪ್ರೇ ಮಾಡಬೇಕು ಅಂದರೆ ಬೇರೆ ಬೇರೆ ಯಾವ್ದು ಬೇಕಾದ್ರೂ ಮಾಡ್ಬೋದು. ಜ್ವರದಿಂದ ಇದ್ದ ನಂತರ ಯಾಕೆ ಔಷಧಿ ಹೊಡಿಬೇಕು ಅಂದರೆ, ಜ್ವರದಲ್ಲಿ ಇದ್ದಾಗ ಅದ್ರ ಸ್ಕಿನ್ ಮೇಲೆ ಪೊರೆ ಬಿಡ್ತವೆ. ಆ ಪೊರೆ ಬಿಟ್ಟಂತ ನಂತರ ಅದ್ರ ಮೈ ಭಾಳ ನುಣುಪಿರೋದ್ರಿಂದ ಬೇಗ ಕಾಯಿಲೆ ಅಂಟ್ಕೊಳ್ಳುತ್ತೆ ಅಂತ ಜ್ವರದಿಂದ ಎದ್ದ ನಂತರ ಔಷಧಿ ಹಾಕಿ ಆಮೇಲೆ ಅರ್ಧ ಗಂಟೆ ಬಿಟ್ಟು ಸೊಪ್ಪು ಕೊಡ್ತೀವಿ. ಸೊಪ್ಪು ಕೊಟ್ಟಾದ್ಮೇಲೆ 3ನೇ ಜ್ವರದಿಂದ ಎದ್ದು ಮತ್ತೆ 4ನೇ ಜ್ವರದಿಂದ ಎದ್ದು ಈ ಥರ ಜ್ವರದಿಂದ ಎದ್ದಾಗೆಲ್ಲ ಮಧ್ಯ ಏನಾದರೂ ತೇವ ಇದ್ದರೆ ಸುಣ್ಣನ ಹಾಕ್ತೀವಿ. ಸುಣ್ಣನ ಹಾಕೋದು ಏನಕ್ಕಪ್ಪ ಅಂದರೆ ತೇವಾಂಶನ ಹೀರ್ಕೊಳ್ಳೋಕ್ಕೆ ವಾತಾವರಣದಲ್ಲಿ. ಆಮೇಲೆ ಮೇಯ್ನ್ ಏನು ರೇಷ್ಮೆ ಮನೆಗೆ ಮೇಯ್ನ್ ಏನು ಅಂದರೆ ವಾತಾವರಣ ಕರೆಕ್ಟಾಗಿರಬೇಕು. ಈ ತೀರಾ ಬಿಸಿಲು ಆಗಂಗಿಲ್ಲ, ತೀರಾ ಚಳಿನೂ ಆಗಂಗಿಲ್ಲ. ಆ ರೀತಿ ಒಂದು ವಾತಾವರಣ ಮೈಂಟೈನ್ ಮಾಡ್ಕೊಂಡಿದ್ದೆ ಆದರೆ ಬೆಳೆ ಅತ್ಯುತ್ತಮವಾಗಿ ಬರುತ್ತೆ. ಯಾರು ಬೇಕಾದ್ರೂ ಮಾಡ್ಬೋದು. ನಾವು ಇತ್ತೀಚಿನ ದಿನದಲ್ಲಿ ನಮ್ಮ ಸ್ನೇಹಿತರು ವಿದ್ಯಾವಂತರು ಬೆಂಗಳೂರಲ್ಲೆಲ್ಲ ಹೋಗಿರೋರಿಗೆ ನಾನು ಹೇಳೋದು ಒಂದೇ ಮಾತು, ಬನ್ನಿ ಹಳ್ಳಿ ಕಡೆ ಬನ್ನಿ, ರೇಷ್ಮೆ ಕೃಷಿ ಮಾಡಿ, ರೇಷ್ಮೆ ಬೆಳೀರಿ, ಒಳ್ಳೆ ಆದಾಯ ತೆಗೀರಿ. ಒಬ್ಬ ಸರ್ಕಾರಿ ನೌಕರಿಗಿಂತ ಒಳ್ಳೆ ಆದಾಯ ಐತೆ ರೇಷ್ಮೆಲಿ. ಆ ರೀತಿ ನಾನು ಎಲ್ರಿಗೂ ಒಂದು ಇದು ಹೇಳ್ತೀನಿ. ಒಂದೊಂದು ಸೀಸನಲ್ಲೂ ಒಂದೊಂದು ರೀತಿ ಔಷಧಿಗಳನ್ನ ಸಿಂಪಡಣೆ ಮಾಡಬೇಕಾಗಿ ಬರುತ್ತೆ. ಈಗ ಬೇಸಿಗೆ ಟೈಮ್ ಬಂತು ಅಂದರೆ ಈಟು ಜಾಸ್ತಿ ಇರುತ್ತೆ. ಈಟ್ ಜಾಸ್ತಿ ಇರೋದ್ರಿಂದ ಬೆಡ್ಡು ಬೇಗ ಹಸಿ ಆಗಲ್ಲ. ಹಂಗಾಗಿ ನಾವು ಸುಣ್ಣನ ಏನು ಹೊಡಿತೀವಿ ಅದನ್ನು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಹೊಡೆದ್ರೂ ಆಗುತ್ತೆ. ಆದರೆ ಈ ಚಳಿಗಾಲದಲ್ಲಿ ಏನು ಮಾಡಬೇಕು ಅಂದರೆ ವಾತಾವರಣ ತುಂಬ ಥಂಡಿ ಇರ್ತದೆ. ಥಂಡಿ ಇದ್ದಾಗ ನಾವು ದಿನ ಸುಣ್ಣ ಹೊಡಿಬೇಕು. ಯಾಕೆಂದರೆ ಬೆಡ್ಡು ತೇವ ಇರುತ್ತೆ. ತೇವ ಇದ್ದರಿಂದ ಅದು ಆರಬೇಕು. ಆ ರೀತಿ ಮಳೆಗಾಲದಲ್ಲಿ ಬಂದು ಮಳೆ ಹನಿ ನೀರು ಸೊಪ್ಪು ಈ ಥರ ಇರೋದ್ರಿಂದ ಆಗಲೂ ಕೂಡ ಸುಣ್ಣ ಹೊಡಿಬೇಕು. ನೀವು ಸುಣ್ಣ ಹೊಡೆದಿದ್ದೇ ಆಗಿದ್ರೆ ಆಮೇಲೆ ಔಷಧಿ ಹೊಡೆದಿದ್ದೇ ಆದರೆ ಯಾವುದೇ ಕಾಯಿಲೆಗಳು ಬರೋಲ್ಲ. ವಿಶೇಷವಾಗಿ ಬೇಸಿಗೆಯಲ್ಲಿ ಹಾಲು ತೊಂಡೆ ರೋಗ ಬರುತ್ತೆ, ಸಪ್ಪೆ ರೋಗ ಬರುತ್ತೆ. ಅದೇ ಚಳಿಗಾಲ ಮಳೆಗಾಲದಲ್ಲಿ ಸುಣ್ಕಟ್ಟು ರೋಗ ಬರುತ್ತೆ. ಆ ರೀತಿ ಬರದಂಗೆ ಮೇಂಟೈನ್ ಮಾಡ್ಕೋಬೋದು. ಆ ಬರಬಾರ್ದು ಅಂದರೆ ನಾವು ಮೇಯ್ನು ಸುಣ್ಣ ಇಲ್ಲ ವಿಜೇತ ಬಿಟ್ಟರೆ ಅಂಕುಶ್ ಬರುತ್ತೆ, ಮತ್ತು ಬಿ ಪೌಡ್ರ್ ಅಂತ ಬರುತ್ತೆ. ಯಾವ್ದಾದ್ರೂ ಒಂದು ಹೊಡಿಬೋದು. ಹೊಡೆದು ಸೊಪ್ಪು ಹಾಕೋದ್ರಿಂದ ಯಾವುದೇ ಕಾಯಿಲೆಗಳು ಬರೋಲ್ಲ. ನೋಡಿ, ರೇಷ್ಮೆ ಬೆಳೆಯೋದ್ರಿಂದ ರೈತರಿಗೆ ಭಾಳಷ್ಟು ಸಬ್ಸಿಡಿಗಳು ಸಿಗ್ತದೆ ಸರ್ಕಾರದಿಂದ. ಭಾಳಷ್ಟು ಅಂದರೆ ಭಾಳಷ್ಟು. ಉದಾಹರಣೆಗೆ ಗಿಡ ಬೆಳೆಸೋದ್ರಿಂದ ಇರ್ಬೋದು, ಮನೆ ಕಟ್ಟೋದ್ರಿಂದ ಇರ್ಬೋದು. ನೀವು ಹಂಗೆ ಬಂದರೆ ಮಿಷಿನರಿಗಳಿರ್ಬೋದು. ನೋಡಿ, ಈ ಮನೆ ಕಟ್ಟೋಕ್ಕೆ ನಾವು 600 ಚದರಡಿ ಮನೆ ಕಟ್ಟಿದ್ದೀವಿ. 600 ಚದರಡಿಗೆ 2,43,000 ರೂಪಾಯಿ ಸರ್ಕಾರದಿಂದ ಸಬ್ಸಿಡಿ ಕೊಟ್ಟಿದ್ದಾರೆ. ಸುಮಾರು ಈ ಮನೆ ಕಟ್ಟಕ್ಕೆ ಒಂದು 6 ಲಕ್ಷ 5ರಿಂದ 6 ಲಕ್ಷ ಖರ್ಚಾಗಿದೆ. ಅವ್ರು ಬಂದು 2 ಚಿಲ್ಲರೆ ಕೊಟ್ಟಿದ್ದಾರೆ. ಆಮೇಲೆ ಮನೆ ತೊಳೆಯೋಕ್ಕೆ ಇದು ಸ್ಪ್ರೇಯರು, ಇದು ನಾವೇ ಹೋಗಿ ಅಂಗಡಿಯಲ್ಲಿ ತಗೋತೀನಿ ಅಂದರೆ ಸುಮಾರು 14ರಿಂದ 15,000 ರೂಪಾಯಿ ಮಿಷಿನು ನಮಗೆ ಬರೀ 4,000 ರೂಪಾಯಿ ಕಟ್ಟಿಸ್ಕೊಂಡು ಕೊಟ್ಟಿದ್ದಾರೆ. ಆಮೇಲೆ ಇದು ಕಳೆ ಹೊಡೆಯೋ ಮಿಷಿನ್ ಬಂದು ಇದು ನೀವು ಅಂಗಡಿಲಿ ತಗೋತೀನಿ ಅಂದರೆ 14ರಿಂದ 15,000 ರೂಪಾಯಿ. 2,800 ಚಿಲ್ಲರೆ ಕಟ್ಟಿಸ್ಕೊಂಡು ಇದು ಕೂಡ ರೇಷ್ಮೆ ಇಲಾಖೆಯಿಂದ ಸಬ್ಸಿಡಿ ಕೊಟ್ಟಿದ್ದಾರೆ. ಆಮೇಲೆ ಇದು ಬಂದು ಟಿಲ್ಲರು. ಈ ಟಿಲ್ಲರ್ ಬಂದು ಸುಮಾರು 40,000 ರೂಪಾಯಿ ಬೆಲೆ ಬಾಳೋ ಟಿಲ್ಲರು. ಇದು ಒಂದು 6,000 ರೂಪಾಯಿ ಕಟ್ಟಿಸ್ಕೊಂಡು ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಉಪಯೋಗ ಏನಂದರೆ ಪ್ರತಿ ವರ್ಷ ನಮಗೆ ರೈತರುಗಳಿಗೆ ಏನೇನು ಔಷಧಿಗಳು ಬೇಕಾಗುತ್ತೆ, ವಿಜೇತ ಇರ್ಬೋದು, ಅಂಕುಶ್ ಇರ್ಬೋದು, ಸುಣ್ಣ ಇರ್ಬೋದು, ಆಮೇಲೆ ಗಿಡಕ್ಕೆ ಡಾಕ್ಟರ್ ಸಾಯಿಲ್ ಅಂತ ಇರ್ಬೋದು, ಅದು ಕೂಡ ಕೊಡ್ತಾರೆ. ಮತ್ತು ಸ್ಪ್ರೇ ಮಾಡೋಕ್ಕೆ ಔಷಧಿಗಳು ಕೊಡ್ತಾರೆ. ಪ್ರತಿಯೊಂದು ಕೂಡ ನಮಗೆ ಎಷ್ಟು ಅನುಕೂಲ ಅಂದರೆ ಈ ಕಲ್ಪವೃಕ್ಷ ಅಂತಾರಲ್ಲ ಆ ರೀತಿ ಆಗಿಬಿಟ್ಟಿದೆ ರೇಷ್ಮೆ. ಹಂಗಾಗಿ ನಮಗೆ ಪ್ರತಿಯೊಂದು ಕೂಡ ಸಬ್ಸಿಡಿ ಸಿಗೋದ್ರಿಂದ ನಮಗೆ ಭಾಳ ಅನುಕೂಲ ಆಗಿದೆ. ಆಮೇಲೆ ಅದು ಚಂದ್ರಿಕೆ ಗೂಡು ಕಟ್ಟಕ್ಕೆ ಚಂದ್ರಿಕೆ ನಾವು ಇದು ಅಂಗಡಿನಲ್ಲಿ ತರ್ತೀನಿ ಅಂದರೆ ಒಂದು ಚಂದ್ರಿಕೆಗೆ 70ರಿಂದ 80 ರೂಪಾಯಿ ಬೀಳುತ್ತೆ. ನಮಗೆ ಇದನ್ನು ಬರೀ 20 ರೂಪಾಯಲ್ಲಿ ಕೊಡ್ತಾರೆ. ಹಂಗಾಗಿ ನಮಗೆ ಭಾಳ ಅನುಕೂಲ ಆಯ್ತಾ ಇದೆ. ಪ್ರತಿಯೊಂದು ನೀವು ಇಂಥದ್ದು ಇಲ್ಲ ಅನ್ನಂಗಿಲ್ಲ. ರೇಷ್ಮೆಗೆ ಏನೇನು ಬೇಕು ಎಲ್ಲದೂ ಕೂಡ ಒಂದು ಸಬ್ಸಿಡಿನಲ್ಲಿ ರೇಷ್ಮೆ ಇಲಾಖೆ ಕೊಡೋದ್ರಿಂದ ನಮಗೆ ಭಾಳ ಅನುಕೂಲ ಆಗುತ್ತೆ. ಅನಂತರ ಈ ನಮ್ಮ ರೇಷ್ಮೆ ರೈತರಿಗೆ ಭಾಳ ಕಾಡ್ತಾ ಇರೋ ಒಂದು ಸಮಸ್ಯೆ ಅಂದರೆ ಜ್ವಲಂತ ಸಮಸ್ಯೆನೇ ಅಂತ ಹೇಳ್ಬೋದು. ಈ ಊಜಿ ಕಾಟ. ಈ ಊಜಿ ಬಂದು ಒಂದು ಊಜಿ ಮನೆ ಒಳಗಡೆ ಸೇರ್ಕೊಂಡ್ರೆ ಸುಮಾರು ಒಂದು 300ರಿಂದ 400 ಹುಳಕ್ಕೆ ಹಾನಿ ಮಾಡಾಕುತ್ತೆ ಒಂದೇ ಒಂದು ಊಜಿ. ಆ ಊಜಿನ ಕಂಟ್ರೋಲ್ ಮಾಡೋಕ್ಕೆ ನಾವು ಏನಪ್ಪ ಮಾಡ್ತೀವಿ ಅಂದರೆ ಊಜಿ ಟ್ರ್ಯಾಪ್ ಅಂತ ಬರುತ್ತೆ. ಊಜಿ ಟ್ರಾಪು, ಊಜಿ ವೈರ್ ಅಂತ ಬರುತ್ತೆ. ನೋಡಿ, ನಾವೀಗ ಈ ಊಜಿ ವೈರ್ ಅಂತ ಇದನ್ನು ಮನೆಯ ಸುತ್ತ ಕಟ್ಟಿದ್ದೀವಿ. ಮನೆಯ ಸುತ್ತ ಈ ದಿಗ್ಬಂಧನ ಹಾಕ್ತಾರಲ್ಲ, ದಿಗ್ಬಂಧನ ರೀತಿ ಹಾಕ್ತೀವಿ. ಇದು ಬಂದು ನೋಡಿ ಇಲ್ಲೆಲ್ಲ ಆಗಿರ್ಬೋದು. ನೋಡಿ ಇಲ್ಲೆಲ್ಲ ಊಜಿ ಕೂತಿದೆ. ಇದ್ರ ಮೇಲೆ ಅಂಟಿಕೆ ಬಿಡುತ್ತೆ ಹಂಗೆ ಬಂದು.
ಹಂಗೆ ಮೂವ್ಮೆಂಟ್ ಇಲ್ಲಿ ನೋಡಿ, ಇದು ಬಂದು ಒಂದೊಂದು ದಾರದಲ್ಲಿ ಎಷ್ಟೆಷ್ಟು ಊಜಿ ಇದೆ ನೋಡಿ, ಒಂದೊಂದು ದಾರದಲ್ಲಿ ಎಷ್ಟೆಷ್ಟು ಊಜಿ ಇದೆ. ನಾವು ಈ ರೀತಿ ಮಾಡ್ತೀವಿ. ಆಮೇಲೆ ಈ ಸುತ್ತ ಮನೆ ಸುತ್ತ ಈ ಥರ ಬಟ್ಲುಗಳನ್ನಿಟ್ಟು ಅದರೊಳಗಡೆ ಅರ್ಶಿನ ಸ್ವಲ್ಪ ಸರ್ಪು ಹಾಕಿ ಯೆಲ್ಲೋ ಕಲರ್ ಆಗುತ್ತೆ. ಯೆಲ್ಲೋ ಕಲರ್ಗೆ ಬೇಗ ಅಟ್ರಾಕ್ಷನ್ ಆಗುತ್ತೆ ನೋಡಿ. ಒಂದೊಂದರಲ್ಲಿ ಎಷ್ಟೆಷ್ಟು ಊಜಿಗಳು ಬಿದ್ದಿದೆ ಅಂತ ಈ ರೀತಿ ಮಾಡ್ತೀವಿ. ಮನೆಯ ಸುತ್ತ ಈ ಥರ ಬಟ್ಲುಗಳು ಇಡೋದ್ರಿಂದ ಊಜಿ ಬಂದಿದ್ದು ಅದರಲ್ಲಿ ಬೀಳ್ತವೆ. ಆಮೇಲೆ ಅದಕ್ಕಿಂತ ನಾವು ನಮ್ಮ ಮನೆ ಒಳಗಡೆ ಪೂರ್ತಿ ಸೊಳ್ಳೆ ಪರ್ದ ಹಾಕ್ಬಿಟ್ಟಿದ್ದೀವಿ. ಸೊಳ್ಳೆ ಪರ್ದ ಅಂದರೆ ನೀವು ನೋಡ್ಬೋದು, ಮನೆ ಒಳಗಡೆ ಸುತ್ತ ಸೊಳ್ಳೆ ಪರ್ದನ ಹಾಕ್ಬಿಟ್ಟಿದ್ದೀವಿ ಈ ಥರ. ಈ ಸೊಳ್ಳೆ ಪರ್ದ ಹಾಕಿರೋದ್ರಿಂದ ಮನೆ ಒಳಗಡೆ ನಾವು ಸೊಪ್ಪು ತಂದಾಗ ಈ ಸೊಳ್ಳೆ ಪರ್ದದಿಂದ ಆಚೆ ಇರ್ತಾವೆ ಹೊರತು ಒಳಗಡೆ ಊಜಿ ಬರೋಲ್ಲ. ಹಾಗಾಗಿ ಊಜಿ ಕಂಟ್ರೋಲ್ಗೆ ಒಂದು 3 ಮೆಥಡ್ ಮಾಡಿದ್ದೀವಿ. ಇನ್ನೂ ಕೂಡ ನಾವು ಇದನ್ನು ಬುಕ್ ಮಾಡಿದ್ದೀವಿ, ಎಂಟಿ ಟ್ರ್ಯಾಪ್ ಅಂತ ಬರುತ್ತೆ. ಇದು ಮೈಸೂರಿಂದ ವಿಜ್ಞಾನಿಗಳು ಎಂಟಿ ಟ್ರ್ಯಾಪ್ ಅನ್ನೋದನ್ನ ಕಳಿಸ್ತಾರೆ. ಅದು ಬಂದು ಇದರಲ್ಲಿ ಕಟ್ಟೋದ್ರಿಂದ ಊಜಿ ನೋಡೋದು ಮೊಟ್ಟೆನ ತಿನ್ನುತ್ತೆ. ದಯವಿಟ್ಟು ಆ ಎಂಟಿ ಟ್ರಾಪ್ನ ಎಲ್ಲರೂ ಕಟ್ಟಬೇಕು. ಕಟ್ಟಿದ್ರಿಂದ ಊಜಿನ ಕಂಟ್ರೋಲ್ ಮಾಡ್ಬೋದು. ಇಷ್ಟು ಊಜಿ ಕಂಟ್ರೋಲ್ ಮಾಡೋಕ್ಕೆ ನಾವು ಮಾಡ್ತಾ ಇದ್ದೀವಿ. V1 ರೇಷ್ಮೆ ತಳಿ ಅಂತ ಹೇಳಿ ನಮ್ಮಲ್ಲೆಲ್ಲ ನಮ್ಮ ಒಂದು ಭಾಗದಲ್ಲಿ ಜಾಸ್ತಿ V1 ಹಾಕಿರೋದು. ಇದನ್ನು ನಾವು 3 ಅಡಿ 4 ಅಡಿ ಅಂತರದಲ್ಲಿ ಹಾಕಿದ್ದೀವಿ ಮತ್ತು ಇಲ್ಲಿ ಈ ಭಾಗದಲ್ಲಿ. ಮತ್ತು ಆ ಕಡೆ ಹೋದರೆ 8 ಅಡಿ 2 ಅಡಿ ಅಂತರದಲ್ಲಿ ಹಾಕಿದ್ದೀವಿ. ಅದು ಟ್ಯಾಕ್ಟ್ರ್ ಹೊಡಿಯೋಕ್ಕೆ, ಇದು ಎತ್ತಿನಲ್ಲಿ ಇಲ್ಲ ಟಿಲ್ಲರಲ್ಲಿ ಉಳುಮೆ ಮಾಡೋಕ್ಕೆ. ಈಗ V1 ತಳಿ ಬಂದು ಇದು ಚೆನ್ನಾಗಿರುತ್ತೆ, ಸೊಪ್ಪು ಹುಳುಗಳಿಗೆಲ್ಲ ತಿನ್ನೋಕ್ಕೆ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ಇದನ್ನು ನರ್ಸರಿ ಹಾಕಿ ಮಾಡ್ಬೋದು. ನಾವು ಫಸ್ಟಿಗೆ ನರ್ಸರಿ ಮಾಡಲಿಲ್ಲ, ಈ ಕಡ್ಡಿ ತಂದು ಕಡ್ಡಿನ ಹಾಕಿದೋ. ಕಡ್ಡಿ ನಂತರ ನೋಡಿ ಇಲ್ಲೆಲ್ಲ ಸೊಪ್ಪು ಕಟ್ ಮಾಡಿರೋದು. ಇದು ಬಂದು ಇದ್ರ ಲೈಫು ಸುಮಾರು 30ರಿಂದ 40 ವರ್ಷದ ತನಕ ಬರುತ್ತೆ. ಇದು ಮೊದಲಿಗೆ ಈ ಥರ ಆದಮೇಲೆ ನಮಗೆ ಯಾವ ಹೈಟಿಗೆ ಬೇಕೋ ಆ ಹೈಟಿಗೆ ಕಟ್ ಮಾಡ್ಕೊತೀವಿ. ಕಟ್ ಮಾಡಿದ ಮೇಲೆ ಈ ಗಿಡ ಬಂದು ಚಿಗುರಿ ನಮಗೆ 45 ದಿವಸಕ್ಕೆ ನಮಗೆ ಹುಳ ಮೇಯುವಷ್ಟು ಸೊಪ್ಪು ಬರುತ್ತೆ ನೋಡಿ. ಇದು ಆಲ್ರೆಡಿ ಸೊಪ್ಪು ಕಟ್ ಮಾಡೋ ಅಂಥದ್ದಲ್ಲಿದೆ. ಈ ರೀತಿ ಬರುತ್ತೆ. ಈ ಗಿಡಗಳಿಗೆ ಉತ್ಕೃಷ್ಟವಾಗಿ ಬೆಳಿಬೇಕು, ಚೆನ್ನಾಗಿ ಬರಬೇಕು ಅಂದರೆ ನಾವೇನು ಮಾಡ್ತೀವಿ, ಈ ಕಟಾವು ಮಾಡಿ 15 ದಿನದೊಳಗಡೆ ಒಂದು ಔಷಧಿನ ಸಿಂಪಡಣೆ ಮಾಡ್ತೀವಿ. ಇದರಲ್ಲಿ ಯಥೇಚ್ಛವಾಗಿ ಎಲೆ ಸುರುಳಿ ಕೀಟ ಅಂತ ಬರುತ್ತೆ, ಮತ್ತು ನುಸಿ ರೋಗ ಅಂತ ಬರುತ್ತೆ, ಆಮೇಲೆ ಮೈಟ್ಸ್ ಅಂತಾರಲ್ಲ ಅದು. ಈ ರೀತಿ ಒಂದು 3-4 ಕಾಯಿಲೆಗಳು ಯಥೇಚ್ಛವಾಗಿ ಕಾಡುತ್ತೆ. ಅದಕ್ಕೆ ಬಂದು ಕಟಾವು ಮಾಡಿ 15 ದಿನದೊಳಗಡೆ ಇದಕ್ಕೆ ಇಂಟ್ರಿಪಿಡ್ ಅಂತ ಒಂದು ಔಷಧಿ ಬರುತ್ತೆ, ಅದು ಮತ್ತು ರೋಗರ್. ಇವು 5ನ ಸಿಂಪಡಣೆ ಮಾಡಿದ್ರಲ್ಲಿ ನೋಡಿ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ. ಹಿಂಗೆ ಉತ್ಕೃಷ್ಟವಾಗಿ ಸೊಪ್ಪು ಬರುತ್ತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಅವು 5 ಔಷಧಿ ಬಿಟ್ಟರೆ ಬೇರೆ ಯಾವುದನ್ನೇ ಔಷಧಿ ಹೊಡಿಬಾರ್ದು. ಅವೆಲ್ಲ ಸರ್ಕಾರದಿಂದ ನಮಗೆ ರೇಷ್ಮೆ ಇಲಾಖೆಯಿಂದ ಶಿಫಾರಸು ಮಾಡಿರಲ್ಲ. ಇವು 5 ನಮಗೆ ಶಿಫಾರಸು ಮಾಡಿದ ಒಂದು ಇಂಟ್ರಿಪಿಡ್ ಅಂತ ಒಂದು, ಆಮೇಲೆ ರೋಗಾರು. ಇವು 5 ಔಷಧಿನ ನಾವು ಸತತವಾಗಿ ಹೊಡಿತಾ ಇರ್ತೀವಿ. ಈ ರೈತರುಗಳಿಗೆ ಈ ಕಾಯಿಲೆನ ಗುರುತಿಸೋದು ಸ್ವಲ್ಪ ಕಷ್ಟ ಆಗ್ಬಿಡ್ತಾ ಇತ್ತು. ಏನು ಕಾಯಿಲೆನಪ್ಪ ಇದು, ಹಿಂಗೆ ಬಂತಲ್ಲ, ಆ ಥರ ಈ ಥರ ಅಂತ. ನಮ್ಮ ವಿಸ್ತರಣಾಧಿಕಾರಿಯಾಗಿ ಚಂದ್ರಾಯಪಟ್ಟಣ ಮತ್ತು ನುಗ್ಗೇಹಳ್ಳಿಗೆ ಡಾಕ್ಟರ್ ಸುನೀಲ್ ಸರ್ ಅಂತ ಒಬ್ಬ ಅತ್ಯುತ್ತಮವಾದ ಒಬ್ಬ ಆಫೀಸರ್ ಬಂದಿದ್ದಾರೆ. ಅವರು ಏನಂದರೆ ಅವರ ಕೆಲಸ ಅಷ್ಟು ಮಾಡ್ತಾರೆ ಅಂತ ತಿಳ್ಕೊಳ್ಳೋದಲ್ಲ, ರೈತರಿಗೆ ಭಾಳಷ್ಟು ಮಾಹಿತಿ ಕೊಡ್ತಾರೆ. ಅವ್ರು ಬಂದು ನಮ್ಮ ರೈತರಿಗೆಲ್ಲ ಈಗ ಕಾಯಿಲೆನ ಪತ್ತೆ ಹಚ್ಚೋದು ಹೆಂಗೆ ಅಂತ ತೋರಿಸಿದ್ರು. ಉದಾಹರಣೆಗೆ ಈ ಗಿಡದಲ್ಲಿ ಈ ರೀತಿ ಎಲೆ ಮೇಲಕ್ಕೆ ಸುಳಿಕೊಂಡು, ಈ ಥರ ಮೇಲಕ್ಕೆ ಸುಳಿಕೊಂಡಿದ್ರೆ ಎಲೆ ಸುಳಿ ಕೀಟ, ಮತ್ತು ಕೆಳಗಡೆ ಈ ಭಾಗಕ್ಕೆ ಬಂದು ಕೆಳಗೆ ಈ ಥರ ಸುಳಿಕೊಂಡಿದ್ರೆ ಅದು ನುಸಿ ರೋಗ. ಈ ರೇಷ್ಮೆ ಬೆಳೆಗೆ ನಮ್ಮ ತಂದೆ, ನಮ್ಮ ತಾಯಿ, ಆಮೇಲೆ ನಮ್ಮ ಶ್ರೀಮತಿಯವರು ಶ್ರುತಿ ಅಂತೇಳಿ, ನಾನು ಇಷ್ಟು ಜನನೂ ಮೊದಲನೇ ಹಂತದಲ್ಲಿ ನಾವೇ ಮೇಂಟೈನ್ ಮಾಡ್ಕೊತೀವಿ. ಇನ್ನು ಕೊನೆ ಹಂತದಲ್ಲಿ ನಮ್ಮ ಸ್ನೇಹಿತರಾದ ಮಂಜೇಗೌಡರು ಅಂತ ಇವ್ರನ್ನ ಕರ್ಕೊಂಡು ಮಾಡ್ತೀವಿ. ಇವ್ರಿಗೂ ಭಾಳ ಅನುಭವ ಇದೆ, ಭಾಳ ರೇಷ್ಮೆ ಕೃಷಿ ಬೆಳೆಯೋದ್ರಲ್ಲಿ ಇವರು ಹತ್ರ ಭಾಳ ಸಲಹೆ ತಗೋಬೋದು, ಅಷ್ಟು ಅನುಭವ ಇದೆ. ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಮಾಡೋದ್ರಿಂದ ನಮಗೇನು ರಿಸ್ಕ್ ಅನಿಸಲ್ಲ, ಭಾಳ ಚೆನ್ನಾಗಿ ಬರುತ್ತೆ. ಆಮೇಲೆ ಇವರಿಗೆ ಭಾಳ ಅನುಭವ ಇರೋದ್ರಿಂದ ಇದ್ರ ಬಗ್ಗೆ ಇವರು 1-2 ಮಾತಾಡ್ತಾರೆ. ನಾವು ಇವ್ರ ಬೆಳೆ ಅಂತ ಅಲ್ಲ, ಊರೊಳಗೆ ಎಷ್ಟು ಬೆಳೆ ಇದೆ, ಬೆಳೆಗಾರರವ್ರೆ
ಪ್ರತಿ ಮನೆಗೂ ಹೋಗಿ ಅವರಿಗೆ ಗೊತ್ತಿಲ್ಲ ಅಂದರೂ ನಾನು ಒಂದು ಸ್ವಲ್ಪ ಐಡಿಯಾ ಹೇಳ್ಕೊಟ್ಟು ಪ್ರತಿ ಮನೆಯವ್ರಿಗೂ ಬೆಳ್ಕೊಡ್ತೀನಿ ರೇಷ್ಮೆ. ಅಂದರೆ ಒಳ್ಳೆ ರೀತಿ ಬೆಳ್ಕೊಡ್ತೀನಿ. ಒಬ್ಬೊಬ್ಬರಿಗೆ ಹೊಸ್ದಾಗಿ ಬೆಳೆದಿರೋರಿಗೆ ಅವ್ರಿಗೆ ಐಡಿಯಾ ಗೊತ್ತಿರಕ್ಕಲ್ಲ, ಅದನ್ನಾಗಿ ನಾನು ಐಡಿಯಾ ತೋರಿಸ್ಕೊಟ್ಬಿಟ್ಟು ಬೆಳ್ಕೊಟ್ಬಿಡ್ತೀವಿ. ಅನಂತರ ನಾನು ಎಲ್ಲ ಒಂದು ರೈತಾಪಿ ವರ್ಗಕ್ಕೆ ಹೇಳಬೇಕು ಅಂದರೆ, ರೇಷ್ಮೆ ಭಾಳ 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 ಲಾಭದಾಯಕ ಬೆಳೆ. ಎಲ್ಲರೂ ಕೂಡ ರೇಷ್ಮೆ ಬೆಳೀರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರೇಷ್ಮೆ ಬೆಳೆದ್ರೆ ನಮ್ಮ ರೈತರ ಜೀವನ ಸುಖವಾಗಿರುತ್ತೆ. ಯಾವುದೇ ನೀವು ನಂಬಲ್ಲ, ನಾವು ಕರೋನಾ ಟೈಮಲ್ಲೂ ಕೂಡ ಎಲ್ಲರೂ ಬಾಗಿಲು ಹಾಕ್ಕೊಂಡು ಒಳಗಡೆ ಇರೋ ಟೈಮಲ್ಲೂ ಕೂಡ ನಮಗೆ ರೇಷ್ಮೆ ಕೈ ಹಿಡಿದಿದೆ. ಆ ಕರೋನಾ ಟೈಮಲ್ಲೂ ಕೂಡ ಪ್ರತಿ ಕೆಜಿಗೆ 700-800 ರೂಪಾಯಿ ಆಗಿದೆ. ನಮ್ಮ ರೈತರಿಗೆ ಕೈ ಬಿಟ್ಟಿಲ್ಲ. ಹಾಗಾಗಿ ಎಲ್ಲರೂ ಕೂಡ ರೇಷ್ಮೆ ಬೆಳೆನ ಮಾಡಿ ಅಂತ ನಾನು ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ರೇಷ್ಮೆಯಲ್ಲಿ ಪಾರಂಗತರಾಗುವ ಮೂಲಕ ಮಹೇಶ್ ಅಣ್ಣ ಎಂಬುವವರು ಬರೀ ಹಣ ಮಾತ್ರವಲ್ಲದೆ ನೆಮ್ಮದಿಯನ್ನು ಗಳಿಸಿ ಸುಖ ಜೀವನವನ್ನು ನಡೆಸುತ್ತಿದ್ದಾರೆ. ಇದೇ ರೀತಿ ನೀವು ಕೂಡ ಹತ್ತಿರದ ರೇಷ್ಮೆ ಇಲಾಖೆಗಳಿಗೆ ಭೇಟಿ ನೀಡಿ ಅಗತ್ಯ ಮಾಹಿತಿ ಪಡೆದು ರೇಷ್ಮೆ ಕೃಷಿಯನ್ನು ಕೈಗೆತ್ತಿಕೊಳ್ಳಿ. ಧನ್ಯವಾದಗಳು.